ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಈ ಕ್ಲಾಸ್ನಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ಯ ಸೆಕ್ಷನ್ 2 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 2 ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳ ಡೆಫಿನಿಷನ್ಸ್ಗಳನ್ನು ಹೊಂದಿದೆ. ಸಬ್ಸೆಕ್ಷನ್ 1ನಲ್ಲಿ ಬರುವಂತಹ ಕ್ಲಾಸ್ ಏನ ಪ್ರಕಾರ ಕೋರ್ಟ್ ಅಂದರೆ ಅಲ್ಲಿ ಜಡ್ಜಸ್ ಇರ್ತಾರೆ, ಮೆಜಿಸ್ಟ್ರೇಟ್ಸ್ ಇರ್ತಾರೆ ಮತ್ತು ಎವಿಡೆನ್ಸ್ ಅನ್ನ ತೆಗೆದುಕೊಳ್ಳುವ ಸಲುವಾಗಿ ಲೀಗಲ್ಲಿ ಆಥರೈಸ್ಡ್ ಇರುವಂತಹ ಎಲ್ಲ ಪರ್ಸನ್ಸ್ಗಳು ಕೂಡ ಕೋರ್ಟ್ನಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಆದರೆ ಆರ್ಬಿಟ್ರೇಟರ್ಸ್ ಏನಿರ್ತಾರಲ್ಲ ಅವರು ಕೋರ್ಟ್ನಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ನೆಕ್ಸ್ಟ್ ಕ್ಲಾಸ್ ಬಿನ ಪ್ರಕಾರ ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ಯಾವುದೋ ಒಂದು ಫ್ಯಾಕ್ಟನ್ನು ಪ್ರೂಫ್ನ ಆಧಾರದ ಮೇಲೆ ಪ್ರೂವ್ ಅಂತ ಪ್ರೂವ್ಡ್ ಅಂತ ಒಪ್ಕೊಂಡಾಗ ಅದನ್ನ ಡಿಸ್ಪ್ರೂವ್ ಮಾಡುವಂತಹ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಇದ್ದಾಗ ಆ ಒಂದು ಫ್ಯಾಕ್ಟ್ ಅನ್ನ ಕನ್ಕ್ಲೂಸಿವ್ ಪ್ರೂಫ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಸಿ ನ ಪ್ರಕಾರ ಡಿಸ್ಪ್ರೂವ್ಡ್ ಅಂದ್ರೆ ಯಾವುದೋ ಒಂದು ಫ್ಯಾಕ್ಟ್ ಅನ್ನ ಕೋರ್ಟ್ ಇದು ಎಕ್ಸಿಸ್ಟ್ ಆಗಲ್ಲ ಅಂತೇಳಿ ಅಥವಾ ಕೇಸ್ನ ಯಾವುದೇ ರೀತಿಯ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಒಂದು ಫ್ಯಾಕ್ಟ್ ಸಂಭವಿಸಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಾಗ ಬಿಲೀವ್ ಮಾಡಿದಾಗ ಅಂತಹ ಒಂದು ಫ್ಯಾಕ್ಟ್ ಅನ್ನ ಡಿಸ್ಪ್ರೂವ್ಡ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಡಿ ನ ಪ್ರಕಾರ ಡಾಕ್ಯುಮೆಂಟ್ ಅಂದ್ರೆ ಯಾವುದೇ ಒಂದು ಸಬ್ಸ್ಟಾನ್ಸ್ ನ ಮೇಲೆ, ವಸ್ತುವಿನ ಮೇಲೆ ಲೆಟರ್ಸ್ಗಳ ಮುಖಾಂತರ, ಫಿಗರ್ಸ್ಗಳ ಮುಖಾಂತರ ಅಥವಾ ಮಾರ್ಕ್ಸ್ಗಳ ಮುಖಾಂತರ ಅಥವಾ ಇನ್ಯಾವುದೇ ಮೀನ್ಸ್ನ ಮುಖಾಂತರ ಅಂದರೆ ಮಾಧ್ಯಮದ ಮುಖಾಂತರ ಅಥವಾ ಒಂದಕ್ಕಿಂತ ಹೆಚ್ಚಿನ ಮಾಧ್ಯಮಗಳನ್ನು ಬಳಸಿಕೊಂಡು ಯಾವುದೇ ಒಂದು ಮ್ಯಾಟರ್ ಅನ್ನ ಎಕ್ಸ್ಪ್ರೆಸ್ಡ್ ಆಗಿ ಅಥವಾ ಡಿಸ್ಕ್ರೈಬ್ಡ್ ಮಾಡಿದ್ರೆ ಅಥವಾ ರೆಕಾರ್ಡ್ ಮಾಡ್ಕೊಂಡಿದ್ರೆ, ಒಂದು ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡುವಂತ ಇಂಟೆನ್ಷನ್ ಹೊಂದಿದ್ರೆ ಅಥವಾ ಅದನ್ನ ಯೂಸ್ ಮಾಡೋದಕ್ಕೆ ಬರುವ ಹಾಗಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ಗೆ ಆ ಮ್ಯಾಟರ್ನ ಪರ್ಪೋಸ್ಗೆ ರೆಕಾರ್ಡ್ ಮಾಡ್ಕೊಂಡಿದ್ರೆ ಮತ್ತು ಇದರ ಜೊತೆ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ರೆಕಾರ್ಡ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಇವೆಲ್ಲವನ್ನ ಡಾಕ್ಯುಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಯಾವುದೇ ಒಂದು ರೈಟಿಂಗ್ ಅದನ್ನ ಡಾಕ್ಯುಮೆಂಟ್ ಅಂತೇಳಿ ಕರೆಯುತ್ತೇವೆ, ಅಂದರೆ ಈ ಅಧಿನಿಯಮದ ಪ್ರಕಾರ ಕರೆಯಲಾಗುತ್ತೆ. ಆಮೇಲೆ ಯಾವುದೇ ಒಂದು ವರ್ಡ್ಸ್ ಪ್ರಿಂಟ್ ಆಗಿದ್ರೆ ಅಥವಾ ಲಿಥೋಗ್ರಫಿ ಆಗಿದ್ರೆ ಅಥವಾ ಒಂದು ಫೋಟೋಗ್ರಾಫ್ ಆದರೆ ಅವು ಕೂಡ ಡಾಕ್ಯುಮೆಂಟ್ ಅಂತ ಹೇಳಿ ಕರೆಸ್ಕೊಳ್ತವೆ. ಯಾವುದೇ ಮ್ಯಾಪ್ ಆಗಿರ್ಬೋದು ಅಥವಾ ಒಂದು ಪ್ಲಾನ್ ಆಗಿರ್ಬೋದು ಅದು ಕೂಡ ಡಾಕ್ಯುಮೆಂಟ್ ಆಗುತ್ತೆ. ಮೆಟಲ್ ಪ್ಲೇಟ್ ಅಥವಾ ಸ್ಟೋನ್ ಅಂದರೆ ಕಲ್ಲಿನ ಮೇಲೆ ಯಾವುದೋ ಒಂದು ಇನ್ಸ್ಕ್ರಿಪ್ಷನ್ ಮಾಡಿದ್ರೆ ಅದು ಕೂಡ ಡಾಕ್ಯುಮೆಂಟ್. ಮತ್ತು ಕ್ಯಾರಿಕೇಚರ್ ಅಂದರೆ ಡ್ರಾಯಿಂಗ್ ಅಂದರೆ ಪೇಂಟಿಂಗ್, ಇದು ಕೂಡ ಒಂದು ಡಾಕ್ಯುಮೆಂಟ್ ಆಗುತ್ತೆ. ಮತ್ತು ಈ ಇಮೇಲ್ಸ್, ಸರ್ವರ್ ಲಾಗ್ಸ್, ಡಾಕ್ಯುಮೆಂಟ್ಸ್, ಎಲೆಕ್ಟ್ರಾನಿಕ್ ರೆಕಾರ್ಡ್ಗಳಿದ್ರೆ ಕಂಪ್ಯೂಟರ್ನಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳು, ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ನಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳು, ಮೆಸೇಜಸ್ಗಳಾಗಿರ್ಬೋದು, ವೆಬ್ಸೈಟ್ಸ್ಗಳಾಗಿರ್ಬೋದು, ಲೊಕೇಶನಲ್ ಎವಿಡೆನ್ಸು ಮತ್ತು ವಾಯ್ಸ್ ಮೇಲ್ ಮೆಸೇಜಸ್ಗಳಾಗಿರ್ಬೋದು, ಏನಾದರೂ ಡಿಜಿಟಲ್ ಡಿವೈಸಸ್ಗಳಲ್ಲಿ ಸ್ಟೋರ್ ಆಗಿದ್ರೆ ಅವುಗಳು ಕೂಡ ಡಾಕ್ಯುಮೆಂಟ್ಸ್ಗಳಾಗ್ತವೆ. ಕ್ಲಾಸ್ ಈ ನ ಪ್ರಕಾರ ಎವಿಡೆನ್ಸ್ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿವೆ. ಒಂದು ಓರಲ್ ಎವಿಡೆನ್ಸ್, ಇನ್ನೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್. ಎರಡು ರೀತಿಯ ಎವಿಡೆನ್ಸ್ಗಳನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಫ್ ನ ಪ್ರಕಾರ ಫ್ಯಾಕ್ಟ್ ಅಂದ್ರೆ ಫ್ಯಾಕ್ಟ್ ನಲ್ಲಿ ಏನೇನು ಬರುತ್ತಂದ್ರೆ ಯಾವುದೇ ಒಂದು ಥಿಂಗ್ ಅಥವಾ ಥಿಂಗ್ನ ಸ್ಟೇಟ್ ಅಥವಾ ಥಿಂಗ್ನ ಜೊತೆ ಇರುವಂತಹ ರಿಲೇಷನ್ ಮತ್ತು ಈ ನಮ್ಮ ಸೆನ್ಸಸ್ಗಳ ಮುಖಾಂತರ ಯಾವುದೇ ಒಂದನ್ನ ಪರ್ಸ್ಯೂಗೆ ಒಳಗಾಗುವಂತಹ ಒಂದು ಥಿಂಗ್ ಅದು ಫ್ಯಾಕ್ಟ್ ಆಗುತ್ತೆ. ಮತ್ತು ಮೆಂಟಲ್ ಕಂಡೀಷನ್ ಅನ್ನ ಕೂಡ ಫ್ಯಾಕ್ಟ್ ಅಂತೇಳಿ ಕರೆಯಲಾಗಿದೆ. ಉದಾಹರಣೆ ನೋಡೋದಾದ್ರೆ ಕೆಲವು ಸರ್ಟೇನ್ ಅಬ್ಜೆಕ್ಟ್ಸ್ ಗಳನ್ನ ಸರ್ಟೇನ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಿದ್ದಾರೆ, ಸರ್ಟೇನ್ ಪ್ಲೇಸ್ ನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಫ್ಯಾಕ್ಟ್. ಮತ್ತು ಇನ್ನೊಂದು ಉದಾಹರಣೆ, ಯಾವುದೇ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡಿದ್ದಾನೆ ಅಥವಾ ಆತ ಕಣ್ಣಾರೆ ನೋಡಿದ್ದಾನೆ ಅನ್ನೋದು ಕೂಡ ಒಂದು ಫ್ಯಾಕ್ಟ್ ಆಗತ್ತೆ. ಮತ್ತು ಒಬ್ಬ ವ್ಯಕ್ತಿ ಕೆಲವೊಂದು ಸರ್ಟೇನ್ ವರ್ಡ್ಸ್ಗಳನ್ನು ಆತ ಹೇಳಿದ್ದಾನೆ ಅನ್ನೋದು ಕೂಡ ಒಂದು ಫ್ಯಾಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಕೆಲವೊಂದು ಸರ್ಟೇನ್ ಒಪಿನಿಯನ್ ಅನ್ನು ಹೊಂದಿದ್ದಾನೆ, ಸರ್ಟೇನ್ ಇಂಟೆನ್ಷನ್ ಅನ್ನು ಹೊಂದಿದ್ದಾನೆ, ಗುಡ್ ಫೇತ್ ಅಥವಾ ಫ್ರಾಡುಲೆಂಟ್ ಆಗಿ ಆಕ್ಟ್ ಮಾಡಿದ್ದಾನೆ ಅಥವಾ ಪರ್ಟಿಕ್ಯುಲರ್ ಸೆನ್ಸ್ನಲ್ಲಿ ಪರ್ಟಿಕ್ಯುಲರ್ ವರ್ಡ್ ಅನ್ನು ಯೂಸ್ ಮಾಡಿದ್ದಾನೆ ಅಂತ ಹೇಳೋದು ಅಥವಾ ಸ್ಪೆಸಿಫೈಡ್ ಟೈಮ್ನ ಬಗ್ಗೆ ಮಾತಾಡೋದು, ಪರ್ಟಿಕ್ಯುಲರ್ ಸೆನ್ಸೇಷನ್ನ ಬಗ್ಗೆ ಮಾತಾಡೋದು, ಇವೆಲ್ಲವೂ ಕೂಡ ಫ್ಯಾಕ್ಟ್ಗಳಾಗ್ತವೆ. ನೆಕ್ಸ್ಟ್ ಕ್ಲಾಸ್ ಜಿ ನ ಪ್ರಕಾರ
ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತ ಹೇಳಿದ್ರೆ ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ಫ್ಯಾಕ್ಟ್ ಆಗಿರ್ಬೋದು ಅದು ಇನ್ಯಾವುದೇ ಫ್ಯಾಕ್ಟ್ಗೆ ಕನೆಕ್ಟ್ ಆಗುವ ರೀತಿಯಲ್ಲಿದ್ರೆ, ಅದು ಎಕ್ಸಿಸ್ಟೆನ್ಸ್ ಆಗಿರ್ಬೋದು, ನಾನ್ ಎಕ್ಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೈಟ್ಗೆ ಸಂಬಂಧಪಟ್ಟಂತೆ ನೇಚರ್ ಅಥವಾ ಎಕ್ಸ್ಟೆಂಟ್ ಆಗಿರ್ಬೋದು, ಲಯಬಿಲಿಟಿ ಅಥವಾ ಡಿಸೆಬಿಲಿಟಿ ಆಗಿರ್ಬೋದು, ಅಸರ್ಟ್ ಮಾಡ್ತಾ ಇರ್ಬೋದು ಅಥವಾ ಡೆನಿ ಮಾಡ್ತಾ ಇರ್ಬೋದು, ಇವೆಲ್ಲ ಯಾವುದೇ ಶೂಟ್ ನಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿದ್ರೆ, ಪ್ರೊಸೀಡಿಂಗ್ಸ್ ನಲ್ಲಿ ಅವು ನೆಸೆಸರಿ ಆಗಿದ್ರೆ, ಸೊ ಅದನ್ನ ಫ್ಯಾಕ್ಟ್ ಇನ್ ಇಶ್ಯೂ ಅಂತೇಳಿ ಕರೆಯಲಾಗುತ್ತೆ. ಫ್ಯಾಕ್ಟ್ ಇನ್ ಇಶ್ಯೂಗೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ನೋಡೋದಾದ್ರೆ, ಈಗ ಒಂದು ಫ್ಯಾಕ್ಟ್ ಇರುತ್ತೆ, ಏನು ಅಂತ ಹೇಳಿದ್ರೆ ಎ ಬಿ ಅನ್ನ ಮರ್ಡರ್ ಮಾಡಿದ್ದಾನೆ. ಇದೊಂದು ಫ್ಯಾಕ್ಟ್. ಬಿ ನ ಒಂದು ಮರ್ಡರ್ ನಲ್ಲಿ ಎ ಅಕ್ಯೂಸ್ಡ್ ಆಗಿದ್ದಾನೆ. ಇದು ಕೂಡ ಒಂದು ಫ್ಯಾಕ್ಟ್. ಇದರಲ್ಲಿ ಬರುವಂತ ಫ್ಯಾಕ್ಟ್ ಇನ್ ಇಶ್ಯೂಸ್ಗಳು ಯಾವುವು ಅಂತಂದ್ರೆ, ಮೊದಲನೇದಾಗಿ ಬಿ ನ ಸಾವಿಗೆ ಎ ಕಾರಣನಾಗಿದ್ದಾನೆ. ಇದು ಒಂದು ಫ್ಯಾಕ್ಟ್ ಇನ್ ಇಶ್ಯೂ. ಆಮೇಲೆ ಇನ್ನೊಂದು ಬಿ ನ ಸಾವಿಗೆ ಎ ಇಂಟೆನ್ಷನ್ ಅನ್ನ ಹೊಂದಿದ್ದ, ಅದು ಕೂಡ ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಮತ್ತೆ ಇನ್ನೊಂದು ಬಿ ನಿಂದ ಎ ಗ್ರೇವ್ ಮತ್ತು ಸಡನ್ ಪ್ರೊವೊಕೇಶನ್ಗೆ ಕಾರಣನಾಗಿದ್ದ ಅಂತ ಹೇಳೋದು ಕೂಡ ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಇನ್ನೊಂದು ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ಆ ಮೇನ್ ಫ್ಯಾಕ್ಟ್ ಇದೆಯಲ್ಲ, ಅದಕ್ಕೆ ನಾವು ಅದರ ಒಂದು ರಿಲೇಟೆಡ್ ಫ್ಯಾಕ್ಟ್ಸ್ ಗಳನ್ನ ನೋಡ್ತಾ ಇದೀವಿ, ಅವುಗಳನ್ನ ಫ್ಯಾಕ್ಟ್ ಇನ್ ಇಶ್ಯೂ ಅಂತೇಳಿ ಕರೆಯಲಾಗುತ್ತೆ. ಈಗ ನೆಕ್ಸ್ಟ್ ಎ ಯಾವುದೋ ಒಂದು ಕೆಲಸವನ್ನ ಆಕ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಆಕ್ಟ್ ನಿಂದಲೇ ಬಿ ನ ಡೆತ್ ಆಗಿದೆ ಅನ್ನೋದು ಕೂಡ ಫ್ಯಾಕ್ಟ್ ಇನ್ ಇಶ್ಯೂ. ಮತ್ತು ಎ ತನ್ನ ಅನ್ಸೌಂಡ್ನೆಸ್ ಆಫ್ ಮೈಂಡ್ ನಿಂದ ಅಥವಾ ಆತನಿಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆ ಇಲ್ಲದಂತಹ ನೇಚರ್ ನಲ್ಲಿ ಆತ ಇದ್ದ, ಅಂತಹ ಸಂದರ್ಭದಲ್ಲಿ ಬಿ ನ ಡೆತ್ ಆಗಿದೆ ಅನ್ನೋದು ಕೂಡ ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಮೇನ್ ಫ್ಯಾಕ್ಟ್ಗೆ ರಿಲೇಟೆಡ್ ಇರುವಂತಹ ಫ್ಯಾಕ್ಟ್ಗಳು ಏನಾದರೂ ಕನೆಕ್ಟ್ ಆಗುವ ರೀತಿಯಲ್ಲಿದ್ದರೆ ಅದನ್ನು ಫ್ಯಾಕ್ಟ್ ಇನ್ ಇಶ್ಯೂ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಹೆಚ್ಚಿನ ಪ್ರಕಾರ ಮೇ ಪ್ರಿಜ್ಯೂಮ್ ಅಂದ್ರೆ ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಕೋರ್ಟ್ ಪ್ರೂವ್ಡ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನ ಡಿಸ್ಪ್ರೂವ್ ಮಾಡೋವರೆಗೂ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದನ್ನ ಮೇ ಪ್ರಿಜ್ಯೂಮ್ ಅಂತೇಳಿ ಕರೆಯಲಾಗುತ್ತೆ. ಆಮೇಲೆ ನಾಟ್ ಪ್ರೂವ್ಡ್ ಅಂದ್ರೆ ಯಾವ ಒಂದು ಫ್ಯಾಕ್ಟ್ ಪ್ರೂವ್ನು ಆಗಿಲ್ಲ, ಡಿಸ್ಪ್ರೂವ್ನು ಆಗಿಲ್ಲ ಅಂತದನ್ನ ನಾಟ್ ಪ್ರೂವ್ಡ್ ಅಂತೇಳಿ ಕರೆಯಲಾಗುತ್ತೆ. ಪ್ರೂವ್ಡ್ ಅಂತಂದ್ರೆ ಯಾವುದೋ ಒಂದು ಫ್ಯಾಕ್ಟ್ ಅನ್ನ ಒಂದು ಪ್ರೂಫ್ ನ ಆಧಾರದ ಮೇಲೆ ಅದನ್ನ ಎಕ್ಸಿಸ್ಟೆನ್ಸ್ ನಲ್ಲಿದೆ, ಹೌದೌದು ನಿಜ ಅಂತೇಳಿ ಅನ್ಸಿದ್ರೆ ಅದನ್ನ ಪ್ರೂವ್ಡ್ ಅಂತೇಳಿ ಕರೆಯಲಾಗುತ್ತೆ. ಇನ್ಮುಂದೆ ರೆಲೆವೆಂಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಫ್ಯಾಕ್ಟ್ ಇನ್ನೊಂದು ಫ್ಯಾಕ್ಟ್ಗೆ ರೆಲೆವೆಂಟ್ ಆಗಿದ್ರೆ ಅಥವಾ ಕನೆಕ್ಟ್ ಆಗುವ ರೀತಿಯಲ್ಲಿದ್ರೆ ಅದನ್ನ ರೆಲೆವೆಂಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಶಾಲ್ ಪ್ರಿಜ್ಯೂಮ್ ಅಂತಂದ್ರೆ ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಇಲ್ಲಿಯವರೆಗೆ ಡಿಸ್ಪ್ರೂವ್ ಮಾಡೋದಿಲ್ವೋ ಅಂತಹ ಒಂದು ಫ್ಯಾಕ್ಟ್ ಅನ್ನ ಕೋರ್ಟ್ ಆಲ್ರೆಡಿ ಪ್ರೂವ್ಡ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದನ್ನ ಶಾಲ್ ಪ್ರಿಜ್ಯೂಮ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆಯಲ್ಲ, ಅದರಲ್ಲಿ ಏನು ಬಳಸುವಂತಹ ಪದಗಳು, ಟರ್ಮ್ಸ್ಗಳು, ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ಗಳು ಒಂದು ವೇಳೆ ಅದನ್ನ ಡಿಫೈನ್ ಮಾಡದೇ ಹೋಗಿದ್ರೆ, ಬಟ್ ಆ ಪದಗಳು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ನಲ್ಲಿ ಡಿಫೈನ್ ಆಗಿದ್ರೆ, ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಡಿಫೈನ್ ಆಗಿದ್ರೆ, ಮತ್ತು ಭಾರತೀಯ ನ್ಯಾಯ ಸಂಹಿತ 2023 ಡಿಫೈನ್ ಆಗಿದ್ರೆ, ಅಲ್ಲಿರುವಂತಹ ಮೀನಿಂಗ್ ಗಳನ್ನೇ ಇಲ್ಲೂ ಕೂಡ ಬಳಸಲಾಗುತ್ತೆ. ಇಲ್ಲೂ ಕೂಡ ಅವುಗಳನ್ನ ಮೀನಿಂಗ್ ಅನ್ನ ಇಲ್ಲಿ ಬಳಸಲಾಗುತ್ತೆ ಅಂತ ಹೇಳಿ ಈ ಸಬ್ಸೆಕ್ಷನ್ 2 ಹೇಳುತ್ತೆ. ಸ್ನೇಹಿತರೆ, ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 2. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.